ವೆಲ್ಕಮ್ ಟು ಬಾದಾಮಿ ಆ್ಯಂಡ್ ಬನಶಂಕರಿ. ಕಿಚ್ಚ ಸುದೀಪ್ ರವರ ವೀರಮದಕರಿ ಶೂಟಿಂಗ್ ಮತ್ತು ರೌಡಿ ರಾಥೋಡ್ ಹಿಂದಿ ಫಿಲಂ ಶೂಟಿಂಗ್ ನಡೆದ ಈ ಸ್ಪಾಟ್ ಬಗ್ಗೆ ನಿಮಗೆ ಗೊತ್ತಾ? ಇಲ್ಲಿನ ಕೆಂಪು ಕಡಿದಾದ ಬಂಡೆಗಳ ಬಗ್ಗೆ ನೀವು ತಿಳ್ಕೋಬೇಕಾ? ಇಲ್ಲಿದೆ ಅತ್ಯಂತ ಹಳೆಯ ಗೋಡೆಯ ಚಿತ್ರಗಳು. ಬಾದಾಮಿ ಹೆಸರಿನ ಪೌರಾಣಿಕ ಹಿನ್ನೆಲೆ ಏನು? ಇದು ಫೇಮಸ್ ಬನಶಂಕರಿ ದೇವಸ್ಥಾನ. ಇವೆಲ್ಲವನ್ನು ನಾವು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತೋರಿಸುತ್ತಾ ಹೋಗ್ತೇವೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಡ್ವೆಂಚರ್ ಟೂರಿಸ್ಟ್ AAY ಪೇಜ್ಗೆ ಸ್ವಾಗತ ಸುಸ್ವಾಗತ. ಬಾದಾಮಿ ಇದು ಬಾಗಲಕೋಟೆ ಜಿಲ್ಲೆಯ ಒಂದು ಪ್ರಮುಖ ತಾಲೂಕು ಕೇಂದ್ರವಾಗಿದೆ. ಚಾಲುಕ್ಯರ ರಾಜಧಾನಿಯಾಗಿ ಮೆರೆದ ಇದು ಕನ್ನಡ ನಾಡಿನ ಪ್ರಾಚೀನ ಸಾಂಸ್ಕೃತಿಕ ಸ್ಥಳಗಳಲ್ಲಿ ಒಂದಾಗಿದೆ. ಕ್ರಿಸ್ತಶಕ ಸುಮಾರು 2ನೇ ಶತಮಾನದಲ್ಲಿ ಗ್ರೀಕ್ ದೇಶದ ಟಾಲೋಮಿ ಎಂಬಾತನು ತನ್ನ ದಾಖಲೆಯಲ್ಲಿ ಇದನ್ನು ಬದೋಮೋಯ್ ಎಂದು ಕರೆದಿದ್ದಾನೆ. ಹೀಗಾಗಿ ಇದು ಚಾಲುಕ್ಯರ ರಾಜಧಾನಿಯಾಗಿರುವ ಮುನ್ನವೇ ಒಂದು ಪ್ರಸಿದ್ಧ ನಗರವಾಗಿರುವಂತೆ ತೋರುತ್ತದೆ. ಸಮಕಾಲೀನ ಶಾಸನ ಮತ್ತು ಇಲ್ವಲ ಸಾಹಿತ್ಯ ಕುರುಹುಗಳಲ್ಲಿ ವಾತಾಪಿ ಎಂದು ಕರೆಯಲ್ಪಟ್ಟಿರುವ ಇದರ ಹಿನ್ನೆಲೆಯಲ್ಲಿ ಮಹಾಭಾರತ, ರಾಮಾಯಣ ಹೀಗೆ ಅನೇಕ ಪೌರಾಣಿಕ ಕಥೆಗಳಿವೆ. ವಾತಾಪಿ ಮತ್ತು ಇಲ್ವಲ ಸಹೋದರರು ದೈತ್ಯ ರಾಕ್ಷಸರು ಇದ್ದಕ್ಕಿದ್ದಂತೆ ನರಭಕ್ಷಣೆ ಮಾಡಲು ಸಿದ್ಧರಾದರು. ಬ್ರಾಹ್ಮಣ ದಾರಿಹೋಕರನ್ನು ಇಲ್ವಲು ಊಟಕ್ಕೆ ಆಮಂತ್ರಿಸತೊಡಗಿದರು. ಆಗ ವಾತಾಪಿ ತನ್ನ ತಪಶಕ್ತಿಯಿಂದ ಟಗರಿನ ರೂಪ ತಾಳಿ ಇಲ್ವಲ್ನನ್ನು ಕೊಂದು ಆತನ ಮಾಂಸವನ್ನು ಅವರಿಗೆ ಉಣಬಡಿಸಿದನು. ಅವರ ಊಟವಾದ ಬಳಿಕ ವಾತಾಪಿ ಹೊರಗೆ ಬಾ ಎಂದು ಇಲ್ವಲ್ನು ಕೂಗುತ್ತಲೇ ಅತಿಥಿಗಳ ಹೊಟ್ಟೆ ಸೀಳಿ ವಾತಾಪಿ ಹೊರಗೆ ಬರುತ್ತಿದ್ದನು. ಹೀಗೆ ಬ್ರಾಹ್ಮಣರ ಹತ್ಯೆ ನಡೆಯುತ್ತಿತ್ತು. ಹೀಗೆ ದಾರಿಗುಂಟ ಸಾಗುತ್ತಿದ್ದ ಅಗಸ್ತ್ಯ ಮಹರ್ಷಿಗಳಿಗೂ ಆಮಂತ್ರಣ ಬಂತು. ಯಥಾಪ್ರಕಾರ ವಾತಾಪಿ ಕುರಿ ರೂಪ ತಾಳಿದನು. ಅದನ್ನು ಭೋಜಗೈದ ಅಗಸ್ತ್ಯ ತಮ್ಮ ದಿವ್ಯ ದೃಷ್ಟಿಯಿಂದ ಎಲ್ಲವನ್ನೂ ಬಲ್ಲವರಾಗಿದ್ದರಿಂದ ವಾತಾಪಿ ಜೀರ್ಣೋಭವ ಎಂದು ಹೇಳಿದರು. ವಾಡಿಕೆಯಂತೆ ಇಲ್ವಲ ಸೋದರನನ್ನು ಕೂಗಲು ವಾತಾಪಿ ಬರಲಿಲ್ಲ. ಇಲ್ವಲ ಪಶ್ಚಾತ್ತಾಪದಿಂದ ಋಷಿಗಳ ಕಾಲಿಗೆರಗಿ ಕ್ಷಮೆಯಾಚಿಸಿ ಅಮರತ್ವ ದಯಪಾಲಿಸಿ ಎಂದು ಪ್ರಾರ್ಥಿಸಿದನು. ಆಗ ಅಗಸ್ತ್ಯರು ಇರುವರನ್ನು ಬೆಟ್ಟಗಳನ್ನಾಗಿ ಪರಿವರ್ತಿಸಿದರು. ಈಗಿರುವ ಬಾದಾಮಿ ಬೆಟ್ಟ ವಾತಾಪಿ ಎಂದು, ಐಹೊಳೆಯ ಬೆಟ್ಟ ಇಲ್ವಲ ಎಂದು ಜನರ ನಂಬಿಕೆಯಾಗಿದೆ. ಬಾದಾಮಿಯ ಬೆಟ್ಟದಲ್ಲಿರುವ ವಿಲಾಸವಾದ ಜಲಾಶಯಕ್ಕೆ ಇಂದಿಗೂ ಅಗಸ್ತ್ಯ ತೀರ್ಥವೆಂದು ಕರೆಯಲಾಗುತ್ತದೆ. ಚಾಲುಕ್ಯರ ಆಳ್ವಿಕೆಯ ಕಾಲಾವಧಿಯಲ್ಲಿ ಇಲ್ಲಿ ಶೈವ, ವೈಷ್ಣವ ಮತ್ತು ಜೈನ ಧರ್ಮಗಳ 4 ಕಲ್ಮನೆಗಳು ಕಂಡರಿಸಲ್ಪಟ್ಟಿವೆ. ಈ ಸಮೂಹಗಳಲ್ಲಿ ನೈಸರ್ಗಿಕ ಬೌದ್ಧ ಧರ್ಮದ ಗುಹಾಲಯವೂ ಇದೆ. ಹೀಗಾಗಿ ಇದನ್ನು ಸರ್ವ ಧರ್ಮಗಳ ಸಮನ್ವಯ ಕೇಂದ್ರವೆಂದು ಕರೆಯಲಾಗುತ್ತದೆ. ಚಾಲುಕ್ಯರ ಮೂಲದ ಬಗ್ಗೆ ಇತಿಹಾಸಕಾರರಲ್ಲಿ ಇನ್ನೂ ಭಿನ್ನಾಭಿಪ್ರಾಯವಿದೆ. ಒಂದು ಪೌರಾಣಿಕ ಕಥೆಯ ಪ್ರಕಾರ ಇಂದ್ರನ ವಿನಂತಿಯ ಮೇರೆಗೆ ಧರ್ಮ ಸ್ಥಾಪನೆಗಾಗಿ ಬ್ರಹ್ಮನು ತನ್ನ ಬೊಗಸೆಯಿಂದ ವೀರಯೋಧನನ್ನು ಹುಟ್ಟಿಸಿದನಂತೆ. ಆ ವೀರಯೋಧನ ವಂಶವೇ ಮುಂದೆ ಚಾಲುಕ್ಯ ಸಾಮ್ರಾಜ್ಯವಾಗಿ ರೂಪುಗೊಂಡಿತು. ಚಾಲುಕ್ಯರ ಕೊನೆಯ ಅರಸನಾದ ಇಮ್ಮಡಿ ಕೀರ್ತಿವರ್ಮ ಕ್ರಿಸ್ತಶಕ 745ರಿಂದ 752 ತನಕ ಆಳ್ವಿಕೆ ಮಾಡಿದನು. ನಂತರ ರಾಷ್ಟ್ರಕೂಟರ 1ನೇ ಕೃಷ್ಣನು ಈ ಚಾಲುಕ್ಯ ಸಾಮ್ರಾಜ್ಯವನ್ನು ಅಂತ್ಯಗೊಳಿಸಿದನು. ಕ್ರಿಸ್ತಶಕ 610ರಲ್ಲಿ ಸಿಂಹಾಸನವನ್ನೇರಿ ಕದಂಬ, ಗಂಗಾ, ಆಳೂಪ, ಪಲ್ಲವರನ್ನು ಜಯಿಸಿ ಕರ್ನಾಟಕದ ಮೊದಲ ಚಕ್ರವರ್ತಿ ಎನಿಸಿಕೊಂಡವರು ಇಮ್ಮಡಿ ಪುಲಕೇಶಿ. ಉತ್ತರಾಪತೇಶ್ವರನೆಂದು ಖ್ಯಾತಿಗೊಂಡ ಕನೋಜದ ಹರ್ಷವರ್ಧನನನ್ನು ನರ್ಮದಾ ನದಿಯ ತೀರದಲ್ಲಿ ಸೋಲಿಸಿದ ಸಂಗತಿ ಭಾರತದ ಇತಿಹಾಸದಲ್ಲಿ ಒಂದು ಮಹತ್ವದ ಘಟನೆ. ಇಮ್ಮಡಿ ಪುಲಿಕೇಶಿ 99,000 ಹಳ್ಳಿಗಳ ತನ್ನ ವಿಶಾಲ ಸಾಮ್ರಾಜ್ಯದ ಸುಗಮ ಆಡಳಿತಕ್ಕೆಂದು ಅದನ್ನು 3 ವಿಭಾಗಗಳ ಈ ಸಾಮ್ರಾಜ್ಯವನ್ನು ಮಹಾರಾಷ್ಟ್ರತ್ರಯ ಎಂದು ಕರೆಯಲಾಗಿದೆ. ಕ್ರಿಸ್ತಶಕ 745ರಲ್ಲಿ ಪಟ್ಟಕ್ಕೆ ಬಂದ ಇಮ್ಮಡಿ ಕೀರ್ತಿವರ್ಮನ ಕಾಲ ಯಾವುದೇ ಯುದ್ಧಗಳಾಗದೆ ಶಾಂತಮಯವಾಗಿತ್ತು. ಇದನ್ನ ದುರುಪಯೋಗಪಡಿಸಿಕೊಂಡ ದಂತಿದುರ್ಗನು ಕೋಸಲ, ಕಳಿಂಗ, ಮಾಂಡಳಿಕರ ಸಹಾಯದಿಂದ ಇಮ್ಮಡಿ ಕೀರ್ತಿವರ್ಮನ ಜಯಿಸಲು ಚಾಲುಕ್ಯರ ಕೀರ್ತಿ ಕಳಶ ಕೆಳಗಿಳಿಯಿತು. ಕ್ರಿಸ್ತಶಕ 752ರ ವೇಳೆಗೆ ಚಾಲುಕ್ಯ ಸಾಮ್ರಾಜ್ಯ ಕಣ್ಮರೆಯಾಯಿತು. ಚಾಲುಕ್ಯರ ವಂಶಾವಳಿ ತಿಳಿಯುವುದಾದರೆ ಜಯಸಿಂಹ ಎಂಬ ಮೂಲ ಪುರುಷ, ಆತನ ಮಗನಾಗಿ ರಣರಾಗ, ರಣರಾಗನ ಪುತ್ರನಾಗಿ 1ನೇ ಪುಲಕೇಶಿ, 1ನೇ ಪುಲಕೇಶಿಗೆ 1ನೇ ಕೀರ್ತಿವರ್ಮ ಮತ್ತು ಮಂಗಳೇಶ ಎಂಬ 2 ಪುತ್ರರು. 1ನೇ ಕೀರ್ತಿವರ್ಮ ಚಕ್ರವರ್ತಿಯಾದ ನಂತರ ಅವನಿಗೆ ಇಮ್ಮಡಿ ಪುಲಕೇಶಿ, ವಿಷ್ಣುವರ್ಧನ, ಧಾರಾಶ್ರಯ, ಭದ್ದವರಸ ಎಂಬ 4 ಪುತ್ರರು. ಇಮ್ಮಡಿ ಪುಲಕೇಶಿ ಚಕ್ರವರ್ತಿಯಾದ ನಂತರ ಆದಿತ್ಯವರ್ಮ, ಚಂದ್ರಾದಿತ್ಯ, 1ನೇ ವಿಕ್ರಮಾದಿತ್ಯ, ಜಯಸಿಂಹ ಎಂಬ 4 ಪುತ್ರರಿಗೆ ಜನ್ಮವನ್ನು ಕೊಟ್ಟು 1ನೇ ವಿಕ್ರಮಾದಿತ್ಯನನ್ನು ಚಕ್ರವರ್ತಿಯನ್ನಾಗಿ ಮಾಡಿ 1ನೇ ವಿಕ್ರಮಾದಿತ್ಯನ ನಂತರ ವಿನಯಾದಿತ್ಯನು, ವಿನಯಾದಿತ್ಯನಿಗೆ ಮಗನಾಗಿ ವಿಜಯಾದಿತ್ಯ ಮತ್ತು ಅರಿಕೇಸರಿ, ವಿಜಯಾದಿತ್ಯನ ಪಟ್ಟಕ್ಕೇರಿದ ನಂತರ 2ನೇ ವಿಕ್ರಮಾದಿತ್ಯನು ರಾಜನಾದ ನಂತರ 2ನೇ ಕೀರ್ತಿವರ್ಮ ಮತ್ತು ಭೀಮ ಎಂಬ 2 ಪುತ್ರರು. ಕ್ರಿಸ್ತಶಕ 744ರಿಂದ
757ರವರೆಗೆ ಕೀರ್ತಿವರ್ಮನ ಆಳ್ವಿಕೆಯಲ್ಲಿ ಚಾಲುಕ್ಯರ ಕೀರ್ತಿ ಕಳಶ ಕೆಳಗುರುಳಿತು. ಬಾದಾಮಿ ಚಾಲುಕ್ಯರ ರಾಜ ಲಾಂಛನ ಅಥವಾ ರಾಜ ಚಿಹ್ನೆ ವರಹ, ಶಂಖ, ಚಕ್ರ, ದರ್ಪಣವಾದರೆ ವರಾಹ, ಸೂರ್ಯ, ಚಂದ್ರ, ಖಡ್ಗ ವಿಜಯನಗರ ಸಾಮ್ರಾಜ್ಯದ ರಾಜಮುದ್ರೆಯಾಗಿದೆ. ವರಾಹ ಇದು ಮಹಾವಿಷ್ಣುವಿನ 3ನೆಯ ಅವತಾರ. ತನ್ನ ದುಷ್ಕೃತ್ಯಗಳಿಂದ ಭೂಲೋಕದ ಜನರನ್ನು ದುಃಖವೆಂಬ ಸಮುದ್ರದಲ್ಲಿ ಮುಳುಗಿಸಿ ಪ್ರಜಾಪೀಡಕನಾಗಿದ್ದ ಹಿರಣ್ಯಾಕ್ಷನನ್ನು ಸಂಹರಿಸಲು ವಿಷ್ಣುವು ವರಾಹಾವತಾರವನ್ನೆತ್ತಿ ಬಂದನು. ರಾಕ್ಷಸನಾದ ಹಿರಣ್ಯಾಕ್ಷನನ್ನು ಕೊಂದು ಲೋಕಕ್ಕೆ ಸುಖ ಶಾಂತಿಯನ್ನು ಕೊಟ್ಟನು. ಬಾದಾಮಿ ಚಾಲುಕ್ಯ ಅರಸರು ಪ್ರಜೆಗಳಿಗೆ ಸಂತೋಷವಾಗುವಂತಹ ಜನಹಿತ ಕಾರ್ಯಗಳನ್ನು ಮಾಡಿದರು. ಬನಶಂಕರಿ ಇದು ಬಾದಾಮಿಯಿಂದ 5 ಕಿಲೋಮೀಟರ್ ಅಂತರದಲ್ಲಿದೆ. ಕನ್ನಡ ನಾಡಿನಲ್ಲಿರುವ ಹಲವು ಶಕ್ತಿಪೀಠಗಳಲ್ಲಿ ಇದು ಒಂದಾಗಿದೆ. ಹಸಿರು ತೋಪುಗಳ ಮಧ್ಯದಲ್ಲಿರುವ ಬನಶಂಕರಿ ದೇವಿಯ ದೇವಾಲಯವು ಅತಿ ಪ್ರಾಚೀನವಾದ ಪುಣ್ಯಕ್ಷೇತ್ರವೆಂಬ ಪ್ರಸಿದ್ಧಿಯನ್ನು ಪಡೆದಿದೆ. ಇದಕ್ಕೆ ದೇಶದುದ್ದಗಲಕ್ಕೂ ಭಕ್ತಾದಿಗಳಿದ್ದಾರೆ. ಈ ದೇವಿಯನ್ನು ಶಾಕಂಬರಿ ಅಂತಲೂ ಕರೆಯಲಾಗುತ್ತದೆ. ಸ್ನೇಹಿತರೆ, ವಿಡಿಯೋನ ತುಂಬ ಜನ ನೋಡ್ತಾ ಇದ್ದೀರಿ, ಆದರೆ ಯಾರೂ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋ ನೋಡೋದು ಅಂತ ಹೇಳೋದು ಒಂದು ಹೋಟ್ಲಲ್ಲಿ ದುಡ್ಡು ಕೊಡದೇನೆ ಊಟ ಮಾಡೋದಕ್ಕೆ ಸಮ. ಸೊ ದಯವಿಟ್ಟು ವಿಡಿಯೋನ ನೋಡಿದವರೆಲ್ಲ ಸಬ್ಸ್ಕ್ರೈಬು ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮುಖಾಂತರ ನಮ್ಮನ್ನು ಸಂಪರ್ಕಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.